ನಾನು ಮತ್ತೆ ನಮ್ಮ ಹಸ್ಬೆಂಡ್ ರೆಡಿಯಾಗಿ ಇಬ್ರು ನನ್ನ ಫ್ರೆಂಡ್ ಮದ್ವೆಗೆ ಹೋಗ್ತಿದೀವಿ. ಇವಾಗ ನೈಟ್ 8 ಗಂಟೆ ಆಗಿದೆ. ಬೆಳಿಗ್ಗೆ ಅವ್ರಿಗೆ ಡ್ಯೂಟಿ ಇರೋದ್ರಿಂದ ನಾವು ಮದ್ವೆಗೆ ನೈಟೇ ಬಂದಿದ್ವಿ. ಬೆಳಗ್ಗಿನ ಟೈಮ್ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತಿತ್ತು. ಬಟ್ ಏನ್ ಮಾಡಕ್ಕಾಗಲ್ಲ. ಬೆಳಿಗ್ಗೆ ಬಂದಿದ್ರೆ ನನ್ನ ಫ್ರೆಂಡ್ಸ್ ಗಳೆಲ್ಲ ಸಿಗೋರು. ತುಂಬಾ ದಿನ ಆದ್ಮೇಲೆ ಸಿಗ್ತಿರೋದ್ರಿಂದ ಖುಷಿ ಇರ್ತಿತ್ತು. ಬಟ್ ಫ್ರೆಂಡ್ಸ್ ಗಳು ಯಾರು ಬಂದಿರ್ಲಿಲ್ಲ ನೈಟ್ ಟೈಮ್. ಬಾಯ್ಸ್ ಬಂದಿದ್ರು ಕೆಲವೊಬ್ರು ಅಷ್ಟೇ. ಇವಾಗ ಟೌನಿಗೆ ಬಂದು ತಗೊಂಡು ಮತ್ತೆ ಊಟಿ ಮೈಸೂರು ರೋಡಲ್ಲಿ ಇರೋದು ಚೌಟ್ರಿ. ಬೆಳಗಿನ ಟೈಮ್ ಟ್ರಾಫಿಕ್ ಇರೋದ್ರಿಂದ ಓಡಾಡೋದಕ್ಕೆ ಸ್ವಲ್ಪ ಕಷ್ಟನೂ ಆಗುತ್ತೆ. ಬಟ್ ನೈಟ್ ಟೈಮಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಪ್ರಶಾಂತವಾಗಿದೆ. ಒಂಥರ ಸೈಲೆಂಟ್ ಆಗಿದೆ. ಒಂಥರ ಯಾವುದೇ ಥರ ಜಾಸ್ತಿ ಗಲಾಟೆ ಇರಲ್ಲ. ಸೈಲೆಂಟ್ ಏರಿಯಾನೇ ಅಂತ ಹೇಳ್ಬೋದು. ರೋಡಲ್ಲಿ ನೋಡಿ ಅಷ್ಟೊಂದು ಟ್ರಾಫಿಕ್ ಇಲ್ಲ. ಬಟ್ ಟೌನಲ್ಲೇ ಇರೋರಿಗೆ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲೇ ಸುತ್ತಾಡ್ಕೊಂಡು ಇಲ್ಲೇ ಹೋಗ್ಬಿಡ್ಬೋದು. ಬಟ್ ನೈಟ್ ಟೈಮ್ ನಾವು ಹಳ್ಳಿ ಕಡೆ ಹೋಗ್ಬೇಕಲ್ಲ. ಗುಂಡ್ಲುಪೇಟೆಯಿಂದ ಒಂದು 8 ಕಿಲೋಮೀಟ್ರ್ 10 ಕಿಲೋಮೀಟ್ರು ದೂರ ಇರೋದ್ರಿಂದ ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ನಾವು ಬರೋ ಅಷ್ಟರಲ್ಲಿ ವಿಲ್ಲೇಜ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಒಳಗಡೆ ತುಂಬ ರಶ್ ಇರೋದ್ರಿಂದ ನಾವು ಒಳಗಡೆ ಹೋಗಲಿಲ್ಲ. ಈಚೆಗಡೆನೇ ನಿಂತಿದ್ವಿ. ಇವನು ನಮ್ಮ ಮಾವನ ಮಗ ದರ್ಶನ್ ಅಂತ. ಅವನ ಜೊತೆ ಒಂದು ಸೆಲ್ಫಿ ತಗೊಂಡು ಮತ್ತೆ ನೋಡಿ ಹುಡುಗಿ ಬಂದು ಇವಾಗ ಇಲ್ಲೇ ಶಾಸ್ತ್ರ ಮಾಡ್ತಾ ಇದ್ದಾರೆ. ಹುಡುಗಿ ಕಡೆ ಮತ್ತೆ ಹುಡುಗನ ಕಡೆ ಎರಡೂರು ಯಜಮಾನ್ರುಗಳು ಸೇರಿ ಈ ವಿಲ್ಲೆ ಶಾಸ್ತ್ರನ ಮಾಡ್ತಾರೆ ನೈಟ್ ಟೈಮು. ಮನೆಯಲ್ಲಾದರೂ ಅಷ್ಟೇ ಈ ಹುಡುಗಿ ಮನೆಗೆ ಹೋಗಿದ್ದು ಮಾಡ್ತಾರೆ. ಇಲ್ಲಿ ಚೌಟ್ರಿಲ್ ಆಗಿರೋದ್ರಿಂದ ಇಲ್ಲೇ ಮಾಡ್ತಾರೆ. ನಮ್ಮ ದರ್ಶನ್ ನೋಡಿ ಆಯ್ ಮಾಡ್ತಾ ಇದ್ದಾನೆ ಎಲ್ರಿಗೂ. ಇವಾಗ ಹುಡುಗ ಹುಡುಗಿರು ಹಿಂಗೆ ಎಕ್ಸ್ಚೇಂಜ್ ಮಾಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ರಿಸೆಪ್ಷನ್ಗೆ ನಿಲ್ಲಿಸ್ತಾರೆ. ಫೋಟೋ ತೆಗೆಸಿ ಬರುವಷ್ಟರಲ್ಲಿ ಎಲ್ಲ ಊಟಕ್ಕೆ ಹೋಗ್ಬಿಟ್ಟಿದ್ರು. ನೋಡಿ ಬರುವಾಗ ಅಲ್ಲಿ ಜಾಗನೇ ಇಲ್ಲ ಅಂದ್ಬಿಟ್ಟು ಹೊರ್ಗಡೆ ನಿಂತಿದ್ವಿ. ಇವಾಗ ಚೇರ್ಗಳೆಲ್ಲ ಖಾಲಿ ಐತೆ. ಒಂದು 10 ನಿಮಿಷ ಕೂತಿದ್ದು ಆಮೇಲೆ ಹೋಗೋಣ ಊಟಕ್ಕೆ ಅಂತ ಕುಂತಿದ್ವಿ. ಅವಾಗ ನಮ್ಮ ಹಸ್ಬೆಂಡ್ ವಿಡಿಯೋ ಮಾಡ್ತಿದ್ರು. ಇವಾಗ ಹೋಗಿ ಊಟ ಮಾಡಿಕೊಂಡು ಹೆಂಗಿದ್ರು ರೆಡಿ ಆಗಿದ್ವಲ್ಲ, ಒಂದೆರಡು ಫೋಟೋಸ್ ತಗೊಳ್ಳೋಣ ಅಂತ ಊಟ ಮುಗಿಸ್ಕೊಂಡ ತಕ್ಷಣ ಫೋಟೋಸ್ ತಗೋತಿದ್ವಿ ನಾನು ನಮ್ಮ ಹಸ್ಬೆಂಡು. ಇವರೇ ನೋಡಿ ನಮ್ಮ ಭಟ್ರು. ಅಲ್ಲೊಂದು ಮೈ ಹೊಡೆದ್ಬಿಟ್ಟು ಬೇಕು. ಇದು ನಮ್ಮ ಹೊಸ ಮನೆ. ಡಿಸೆಂಬರಲ್ಲಿ ಬೆಡ್ ಕಂಪ್ಲೀಟ್ ಆಯಿತು. ಈ ವರ್ಷ ಇಲ್ಲ, ಈ ವರ್ಷ ನನ್ನ ತಂಗಿ ಮದುವೆ ಅಲ್ವಾ, ಅದರಿಂದ ನಾವು ಕೆಲಸ ಸ್ಟಾಪ್ ಮಾಡ್ತಿದ್ವಿ. ತಂಗಿ ಮದುವೆ ಮುಗಿಸ್ಕೊಂಡು ಆನಂತರ ಈಗ ಹಬ್ಬದ ಟೈಮ್ ಅಲ್ವಾ, ಹಬ್ಬ ಮದುವೆ ಈ ಟೈಮಲ್ಲೆಲ್ಲ ಕೆಲಸ ಮಾಡಿಸೋದಕ್ಕಾಗಲ್ಲ ಅಂತ ಸ್ಟಾಪ್ ಮಾಡಿದ್ದೀವಿ. ನಾನು ನನ್ನ ತಂಗಿ ಬಂದಿದ್ವಿ ತುಗ್ರಿ ಒಣೆ ಹಾಕೋದಕ್ಕೆ ಅಂತ. ನಮ್ಮ ಹಸ್ಬೆಂಡ್ ನೆನ್ನೆ ತಗೊಬಂದು ಇಟ್ಬಿಟ್ಟು ಹೋಗಿದ್ರು. ನೆನೆ ಹಾಕಿದ್ವಿ ನೀರಲ್ಲಿ ನೈಟು. ಅದನ್ನು ತಂದು ಇಟ್ಬಿಟ್ಟು ಹೋಗಿದ್ರು. ಒನ್ ಡೇ ಒಣಗಿಸಿದ್ವಿ, ಮತ್ತೆ ಎತ್ತಿಟ್ಬಿಟ್ಟು ಒಳಗಡೆ ಇಟ್ಟಿದ್ವಿ. ಇವಾಗ ಮತ್ತೆ ನಾನು ನನ್ನ ತಂಗಿ ಬಂದು ಒಣೆ ಹಾಕ್ಬಿಟ್ಟು ಹೋಗ್ತಿದ್ದೀವಿ. ನನ್ನ ತಂಗಿ ಏನೇನೋ ಪ್ರಶ್ನೆ ಕೇಳ್ತಿದ್ದು. ಹೊಸದಾಗಿ ಬೇರೆ ಅಕ್ಕಪಕ್ಕದ ಮನೆಯವರೆಲ್ಲ ಬೆಡ್ ಹಾಕಿದ್ರಲ್ವ, ಅದು ಸ್ವಲ್ಪ ಈಟಾಗಿದ್ದೆಲ್ಲ ಇದ್ಯಾಕೆ ಇಟ್ಟು ಕಮ್ಮಿ ಇದೆ, ಅದ್ಯಾಕೆ ಇದೆ ಅಂತ. ಮತ್ತೆ ಮಧ್ಯಾಹ್ನ ನಮ್ಮ ಹಸ್ಬೆಂಡ್ ಬಂದಿದ್ರು. ಊಟ ಮಾಡ್ಕೊಂಡು ಮತ್ತೆ ಗುಂಡ್ಲುಪೇಟೆಗೆ ಹೋಗಿದ್ವಿ. ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಫೀಸ್ ಕಟ್ಟಬೇಕಿತ್ತು, ಕಟ್ಬಿಟ್ಟು ಸ್ಕೂಲಿಂದ ಕರ್ಕೊಂಡು ಇವಾಗ ಹೋಗ್ತಿದ್ದೀವಿ. ಏನಾದರೂ ತಿಂತೀಯ ಅಂದರೆ ಸ್ಕೂಲಲ್ಲೇ ಊಟ ಮಾಡಿದ್ದೀನಿ, ನನಗೇನು ಬೇಡ ಪಾನಿಪುರಿ ಬೇಕು ಅಂದ್ಲು. ಫಸ್ಟ್ ಟೈಮ್ ಪಾನಿಪುರಿ ಅವ್ರ ಅಪ್ಪನ ಹತ್ರ ಕೇಳ್ತಿದ್ದಾಳೆ. ಅಂದರೆ ನನ್ನ ತಂಗಿ ಆಶಾ ಇರ್ತವ್ರು ಏನೇ ಕೇಳಬೇಕಾದ್ರೂ ಅವಳನ್ನೇ ಕೇಳ್ತಿದ್ದು. ಅದಕ್ಕೆ ಕರ್ಕೊಂಡು ಬಂದು ತಿನ್ನಿಸ್ತಾ ಇದ್ದೀವಿ. ಅವರಪ್ಪ ಏನೋ ಕೆಲಸ ಅಂತ ಹೋಗಿದ್ರು. ಅದಕ್ಕೆ ನಾನು ನನ್ನ ಮಗಳು ತಿಂತ ಕುಂತಿದ್ವಿ ಬರೋ ಅಷ್ಟರಲ್ಲಿ. ಮನೇಲಿ ತಿನ್ಬೋದಾ? ಮನೆಗೆ ಪಾರ್ಸಲ್ ಮಾಡಿಸ್ಕೊ ತಿನ್ನಲ್ಲ ಮತ್ತೆ ಹೆಂಗಂದಿದ್ರ? ನಿಮ್ಮ ಅಪ್ಪ ಬರೋ ಅಷ್ಟ್ರಲ್ಲಿ ತಿನ್ಬೇಕು ನೀನು.
ವಿಡಿಯೋ ವಿಡಿಯೋ ಮಾಡಿದ್ಯಾ ಕೊಟ್ಟು ತಗೋ ಯಾಕಲ್ಲ ಮುರ್ಸಿದ್ರೆ ಮುರ್ಸಿದ್ರೆ ಬಾಯ್ ಬೈ ಇವಾಗ ಟೈಮ್ 6 ಗಂಟೆಗೆ ಅಡುಗೆ ಮಾಡಿಟ್ಟಿದ್ದೀವಿ ಒಳಗೆ ಕೊಟ್ಟು ಕಳಿಸ್ಬೇಕಂತ. ನನ್ನ ತಮ್ಮ ಡೈರಿಗೆ ಹಾಲು ತಗೊಂಡು ಬಂದು ಹಾಕ್ಬಿಟ್ಟು ಊಟ ತಗೊಂಡು ಹೋಗ್ಬಿಡ್ತಾನೆ. 7 ಗಂಟೆ ಒಳಗಡೆನೆ ಅಡುಗೆ ಮಾಡಿ ಕೊಟ್ಟು ಕಳಿಸ್ಬಿಡೋಣ ಅಂತ ಇವತ್ತು ಮಾತ್ರ. ಯಾಕಂದರೆ ಅಪ್ಪ ಅಮ್ಮ ಇಲ್ಲೇ ಕೆಲಸ ಮಾಡ್ತಿದ್ರಲ್ಲ, ಅದರಿಂದ ಅಲ್ಲಿ ಹೊಲದಲ್ಲಿ ಅಡುಗೆ ಮಾಡೋಕ್ಕಾಗಲಿಲ್ಲ. ನಾನೇ ಮನೆಯಲ್ಲೇ ಮಾಡಿದ್ದೆ. ನಾವು ಡೈಲಿ 9 ಗಂಟೆಗೆ ಊಟ ಮಾಡೋದ್ರಿಂದ ಸ್ವಲ್ಪ ಅಡುಗೆ ಲೇಟಾಗಿ ಮಾಡ್ತೀನಿ, ಬೇಗ ತಣ್ಣಗಾಗ್ಬಿಡುತ್ತೆ ಅಂತ. ಇವತ್ತಿನ ವ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೇನೆ. ನಾಳೆ ಮತ್ತೊಂದು ವ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್. ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಮಾಡಿ, ಮರೀದೆ ಲೈಕ್ ಮಾಡಿ.